ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟಿಸ್ ಇದ್ದವರು ಯಾವ ವೈಟಮಿನ್ಸ್ ಮತ್ತು ಮಿನರಲ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಕನ್ಸ್ಯೂಮ್ ಮಾಡಬೇಕು ಅಂತ ನೋಡೋಣ. ಯಾಕೆಂದರೆ ನಮಗೆಲ್ಲ ಗೊತ್ತು ಡಯಾಬಿಟಿಸ್ ಇಸ್ ಎ ಸೈಲೆಂಟ್ ಕಿಲ್ಲರ್. ಅಂದರೆ ಸಕ್ಕರೆ ಕಾಯಿಲೆ ಬಂದರೆ ಅದರದ್ದು ಕಾಂಪ್ಲಿಕೇಶನ್ಸೇ ಭಾಳಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು. ಯಾಕೆಂದರೆ ನೀವೇ ವಿಚಾರ ಮಾಡಿ, ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗಿರುತ್ತೆ, ಅವರು ಕರೆಕ್ಟಾಗಿ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡಿಲ್ಲ, ಅವರಿಗೆ ಬೇಕಾಗಿರುವಂಥ ನರಗಳಿಗೆ ಬಾಕಿ ಇರುವ ನಮ್ಮ ಆರ್ಗನ್ಸ್ಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಲೇಟೆಸ್ಟ್ ಸ್ಟೇಜಸಲ್ಲಿ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಬರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಬರ್ಬೋದು, ಡಯಾಬಿಟಿಸಿಂದ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು, ಭಾಳಷ್ಟು ಇದೇ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಬಟ್ ನಮ್ಮ ಆಹಾರದಲ್ಲಿ ನಾವು ಕೆಲವು ನ್ಯೂಟ್ರಿಯೆಂಟ್ಸನ್ನು ರೆಗ್ಯುಲರ್ ಆಗಿ ತಗೊಂಡ್ರೆ, ಅದು ಡಯಾಬಿಟಿಸ್ ಇದ್ದವರು ಅಷ್ಟೇ ಅಲ್ಲ, ಈವನ್ ನಾರ್ಮಲ್ ಜನ ತಗೊಂಡ್ರೂ ಕೂಡ ಒಳ್ಳೆಯದೇ. ಬಟ್ ಡಯಾಬಿಟಿಸ್ ಇದ್ದವರು ನಾನು ಹೇಳುವಂಥ ನ್ಯೂಟ್ರಿಯೆಂಟ್ಸ್, ಅದು ಮೇನ್ಲಿ ವೈಟಮಿನ್ಸು, ಕೆಲವು ಮಿನರಲ್ಸು ಸ್ಟ್ರಿಕ್ಟ್ಲಿ ತಗೊಂಡ್ರೆ ಭಾಳಷ್ಟು ಕಾಂಪ್ಲಿಕೇಶನ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಯಾಕೆಂದರೆ ಈಗ ಜನ ಡಾಕ್ಟರ್ಸ್ ಹತ್ರ ಹೋಗೋದು ಡಯಾಬಿಟಿಸ್ಕ್ಕಿಂತನೂ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಿದೆ, ಬರೀ ನ್ಯೂಟ್ರಿಯೆಂಟ್ಸ್ ತಗೊಂಡ್ರೆ ಅಷ್ಟೇ ಸಾಕಾಗಲ್ಲ, ಅದರೊಟ್ಟಿಗೆ ನಮ್ಮ ಶುಗರ್ ಲೆವೆಲ್ಸನ್ನು ಕೂಡ ತುಂಬ ಹತೋಟಿಗೆ, ಅಂದರೆ ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಹೈಯರ್ ಶುಗರ್ ಲೆವೆಲ್ಸು ತುಂಬ ಹೈ ಇದೆ, ಬಟ್ ಅದರೊಟ್ಟಿಗೆ ನಾವೆಲ್ಲ ನ್ಯೂಟ್ರಿಯೆಂಟ್ಸು ತಗೊಳ್ತಾ ಇದ್ವಿ ಅಂತ ಹೇಳಿ ಅವರಿಗೆ ಏನು ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ ಇಲ್ಲ. ಬಟ್ ಈಗ ನಾವು ನೋಡಿದರೆ ಈವನ್ ಡಯಾಬಿಟಿಕ್ ನ್ಯೂರೋಪತಿ ವೆರಿ ಸಿಂಪಲ್, ಪಾದದಲ್ಲಿ ತುಂಬ ಉರಿ ಬರೋದು, ಪ್ರೀ ಡಯಾಬಿಟಿಕ್ ಸ್ಟೇಜಸಲ್ಲಿ ಕೂಡ ಈ ಡಯಾಬಿಟಿಕ್ ನ್ಯೂರೋಪತಿ ಕಾಣ್ತಾ ಇದೆ. ಅಂದರೆ ತುಂಬ ಜನ ನಮಗೆ ಹೇಳ್ತಾರೆ, ಸರ್ ಈಗಷ್ಟೇ ಶುಗರ್ ಸ್ಟಾರ್ಟ್ ಆಗಿದೆ, ನನಗೆ ಪಾದ ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ, ನನ್ನ ಶುಗರ್ ತುಂಬ ಕಂಟ್ರೋಲಲ್ಲೇ ಇದೆ, ಆದರೂ ನನಗೆ ಪಾದ ಉರಿ ಸ್ಟಾರ್ಟ್ ಆಗ್ತಾ ಇದೆ, ನನಗೆ ಕಣ್ಣಿನ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ, ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ಲೈಕ್ ಕಿಡ್ನಿ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರಲಿಕ್ಕೆ ಮೇನ್ ರೀಸನ್ ಏನು ಅಂದರೆ ಅವರ ಆಹಾರದಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ದು ಕೊರತೆ. ಯಾಕೆಂದರೆ ಎಲ್ಲ ಪೌಷ್ಟಿಕಾಂಶಗಳು ಇರುವಂಥ ಆಹಾರ ನಾವು ತಗೋಬೇಕು, ಅದರಲ್ಲಿ ಭಾಳಷ್ಟು ವೈಟಮಿನ್ಸ್ ನಮಗೆ ಇದು ಮರ್ತೋಗುತ್ತೆ. ಸೊ ನಾನೀಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಡಯಾಬಿಟಿಕ್ ಡಯಟ್ ಚಾರ್ಟ್ ಬಗ್ಗೆ, ಅದೆಲ್ಲದರಲ್ಲೂ ನಾನು ಹೇಳಿದ್ದೇನೆ, ಲೈಕ್ ತರಕಾರಿಗಳನ್ನು ಹೆಚ್ಚಿಗೆ ತಗೋಬೇಕು, ಪ್ರೋಟೀನ್ ಹೆಚ್ಚಿಗೆ ತಗೋಬೇಕು ಅಂತ ಹೇಳಿದ್ದೇನೆ. ಅದು ಯಾಕೆ ಅಷ್ಟೆಲ್ಲ ನಾವು ತರಕಾರಿ ಮೇಲೆ ಎಂಫಸೈಸ್ ಮಾಡ್ತೀವಿ ಅಂದರೆ ನಮಗೆ ಬೇಕಾಗಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು. ಅಫ್ಕೋರ್ಸ್ ನಮಗೆ ಕಾರ್ಬೋಹೈಡ್ರೇಟನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು, ಪ್ರೋಟೀನ್ ಫ್ಯಾಟ್ ಇರುವಂಥ ಆಹಾರ ತಗೋಬೇಕು. ಬಟ್ ಅದರೊಟ್ಟಿಗೆ ನಾನೀಗ ಹೇಳಲಿಕ್ಕಿರುವಂಥ ವೈಟಮಿನ್ಸ್ ಇಲ್ಲ ಅಂದರೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬೇಗ ಡೆವಲಪ್ ಆಗುತ್ತೆ. ಸೊ ಡಯಾಬಿಟಿಸ್ ಇದ್ದವರು ತಗೋಬೇಕಾಗಿರುವಂಥ ಫಸ್ಟ್ ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದ್ರೆ ವಿಟಮಿನ್ B12. ನಾವೀಗ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ಟೆಸ್ಟ್ ಮಾಡಿ ನೋಡಿದ್ರೆ ತುಂಬ ಜನರಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತು, ಡಯಾಬಿಟಿಸ್ ಪೇಷಂಟ್ಸ್ ಫಸ್ಟ್ ಡೆವಲಪ್ ಮಾಡುವಂಥ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಯಾವುದು ಅಂತ ಕೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ. ಅಂದರೆ ಅಲ್ಲಿ ಇಲ್ಲಿ ಪಿನ್ಸ್ ಆ್ಯಂಡ್ ನೀಡಲ್ಸ್ ಫೀಲ್ ಆಗೋದು, ಅಥವಾ ಪಾದದಲ್ಲಿ ತುಂಬ ಸಿವಿಯರ್ ಆಗಿ ಉರಿ ಅನಿಸುವಂಥದ್ದು, ಅಥವಾ ಕೆಲವು ಕಡೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಜೋಮ್ ಹಿಡಿಯುವಂಥದ್ದು. ಸೊ ಈ ಥರ ಸಿಂಪ್ಟಮ್ಸ್ ಮೇನ್ಲಿ ಕಂಡು ಬರೋದು ಯಾವಾಗ ಡಯಾಬಿಟಿಸಿಂದ ನರಗಳದ್ದು ಇರಿಟೇಷನ್ ಆಗುತ್ತಲ್ಲ, ಆವಾಗ ಈ ಥರ ಸಿಂಪ್ಟಮ್ಸ್ ಕಾಣುತ್ತೆ. ಸೊ ಈ ಸಿಂಪ್ಟಮ್ಸ್ ನಿಮಗೆ ಡೆವಲಪ್ ಆಗಬಾರ್ದು ಅಂತ ಇದ್ದರೆ ನಮ್ಮ ರಕ್ತದಲ್ಲಿ ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ವಿಟಮಿನ್ B12 ನೆಸೆಸಿಟಿ ಇದೆ. ಸೊ ಯೂಶ್ವಲಿ ಏನಾಗುತ್ತೆ, ವಿಟಮಿನ್ B12 ಸೋರ್ಸಸ್, ವಿಟಮಿನ್ B12ಗೆ ನಾವು ಲೈಕ್ ಅದರದ್ದು ಆಕ್ಟಿವ್ ಫಾರ್ಮ್ಗೆ ಮಿಥೈಲ್ ಕೋಬುಲಮಿನ್ ಅಂತ ಹೇಳ್ತೀವಿ. ಸೊ ಇದರದ್ದು ಸೋರ್ಸಸ್ ಏನಿದೆ ಮೇನ್ಲಿ ಎಲ್ಲ ನಾನ್ ವೆಜಿಟೇರಿಯನ್ ಇನ್ ಒರಿಜಿನ್, ಅಂದರೆ ಅದು ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಮೀಟ್ ಇರ್ಬೋದು, ಲಿವರ್ ಇರ್ಬೋದು. ಸೊ ಈ ಥರ ಐಟಮ್ಸ್ ಎಲ್ಲ ವಿಟಮಿನ್ B12 ಹೆಚ್ಚಿಗೆ ಕಂಡು ಬರ್ತಾ ಇದೆ. ತರಕಾರಿಗಳಲ್ಲಿ ವಿಟಮಿನ್ B12 ಕಂಟೆಂಟ್ ಏನಿದೆ ಅದು ತುಂಬ ಕಡಿಮೆ ಇದೆ. ಓಕೆ, ನಮಗೆ ಮೊಟ್ಟೆಯಿಂದ ಅಥವಾ ಹಾಲಿಂದ ಅಥವಾ ಮೊಸರಿಂದೆಲ್ಲ ವಿಟಮಿನ್ B12 ಸಿಗುತ್ತೆ, ಬಟ್ ಇದು ಆ ಒಂದು ಎಕ್ಸ್ಟೆಂಟಿಗೆ ನಮಗೆ ಸಫಿಷಿಯೆಂಟ್ ಆಗುವಷ್ಟು ವಿಟಮಿನ್ B12 ಸಿಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಏನು ಮಾಡಬೇಕು, ನಮಗೆ ರೆಗ್ಯುಲರ್ಲಿ ಒಂದು ವಿಟಮಿನ್ B12 ಸಪ್ಲಿಮೆಂಟನ್ನು ಇಟ್ಕೊಳ್ಳೋದು ಒಳ್ಳೆಯದು. ಸೊ ಯೂಶ್ವಲಿ ನಾವು RDA ಅಂತ ಹೇಳ್ತೀವಿ, ಅಂದರೆ ಒಂದು ದಿವಸಕ್ಕೆ ನಮಗೆ ಎಷ್ಟು ವಿಟಮಿನ್ B12 ನೆಸೆಸಿಟಿ ಇದೆ. ಸೊ ಅರೌಂಡ್ 2.4 ಮೈಕ್ರೋಗ್ರಾಮ್ಸ್ ವಿಟಮಿನ್ B12 ನಮಗೆ ಒಂದು ದಿವಸಕ್ಕೆ ಬೇಕಾಗುತ್ತೆ. ಆ್ಯಂಡ್ ನಮ್ಮ ರಕ್ತದಲ್ಲಿ ವಿಟಮಿನ್ B12 ಲೆವೆಲ್ ಏನಿದೆ ಅದು ಅರೌಂಡ್ 150 to 950 ಪೈಕೋಗ್ರಾಮ್ per ml ಆಫ್ ಬ್ಲಡ್ ಬೇಕಾಗುತ್ತೆ. ಸೊ ಆ ಲೆವೆಲ್ಗಿಂತ ಕಡಿಮೆ ಇದ್ದರೆ ನರಗಳ ಇರಿಟೇಷನ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ವಿಟಮಿನ್ B12 ಏನಿದೆ ಅದು ನರಗಳ ಸಿಂಥಸಿಸ್ಗೆ ಬೇಕಾಗುತ್ತೆ. DNA ನಮ್ಮ ಎಲ್ಲ ಮಾಸ್ಟರ್ ಒಂದು ಪ್ರೋಟೀನ್ ಅದು ಆ್ಯಕ್ಚುಲಿ, ಅಂದರೆ ನಮ್ಮ ಬಾಡಿ ಫಂಕ್ಷನ್ಸನ್ನು ಎಲ್ಲ ಕಂಟ್ರೋಲ್ ಮಾಡುವಂಥ DNA ಸಿಂಥಸಿಸ್ಗೆ ವಿಟಮಿನ್ B12 ಬೇಕಾಗುತ್ತೆ. ಆ್ಯಂಡ್ ಸೇಮ್ ಟೈಮ್ ನಮ್ಮ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳೇನಿದೆ ಅದು ಪ್ರೊಡ್ಯೂಸ್ ಆಗಲಿಕ್ಕೆ, RBC ಅಂತ ಏನು ಹೇಳ್ತೀವಿ, ಅದು ಪ್ರೊಡ್ಯೂಸ್ ಆಗಲಿಕ್ಕೆ ಕೂಡ ಈ ವಿಟಮಿನ್ B12 ನೆಸೆಸಿಟಿ ಇದೆ. ಆ್ಯಂಡ್ ಮೇನ್ಲಿ ನರಗಳದು, ನಾನೀಗ ಹೇಳ್ತಾ ಇರೋದು ಡಯಾಬಿಟಿಕ್ ಕಾಂಪ್ಲಿಕೇಶನ್. ಸೊ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಲ್ಲಿ ನರಗಳದು ಇರಿಟೇಷನ್, ಅಂದರೆ ಡಯಾಬಿಟಿಕ್ ನ್ಯೂರೋಪತಿ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಈ ನರಗಳದು ಕಂಡಕ್ಷನ್, ಅಂದರೆ ಅದರಲ್ಲಿ ಒಂದು ಇಂಪಲ್ಸ್ ಪಾಸ್ ಆಗಲಿಕ್ಕೆ ಅಥವಾ ಒಂದು ಇನ್ಫಾರ್ಮೇಷನ್ ಪಾಸ್ ಆಗಲಿಕ್ಕೆ ಅದರ ಸುತ್ತಲೂ ಇರುವಂಥ
ಮೈಲಿನ್ ಶೀಟ್ ಅಂತ ಇರುತ್ತೆ. ಈ ಮೈಲಿನ್ ಶೀಟ್ ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ಕಂಡಕ್ಷನ್ ಸರಿಯಾಗಿರುತ್ತೆ. ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಏನಾಗುತ್ತೆ, ನರಗಳಿಗೆ ತುಂಬ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಪಾದ ಉರಿ ಬರೋದು, ಜೋಮ್ ಹಿಡಿಯೋದು, ಸೆಳೆತ ಬರೋದು, ಈ ಥರ ಕಂಪ್ಲೇಂಟ್ಸ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಮೈಲಿನ್ ಶೀಟ್ ಸಿಂಥಸಿಸ್ ಸರಿಯಾಗಿ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ವಿಟಮಿನ್ B12 ನೆಸಿಟಿ ಇದೆ. ಸೊ ಈಗ ಏನಾಗ್ತಾ ಇದೆ ಅಂದರೆ, ನಾವು ವಿಟಮಿನ್ B12 ಇರುವಂಥ ಆಹಾರ ತಗೊಂಡ್ರೂ ಕೂಡ ಬಾಡಿಗೆ ಸಫಿಷಿಯೆಂಟ್ ಆಗಿ ವಿಟಮಿನ್ B12 ಸಿಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅಸಿಡಿಟಿ. ಈಗಾಗಲೇ ಅದರ ಬಗ್ಗೆನೂ ನಾವು ಒಂದು ವಿಡಿಯೋ ಪ್ರೀವಿಯಸ್ಲಿ ಮಾಡಿದ್ದೇನೆ. ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅಥವಾ ಹೈಪೋ ಅಸಿಡಿಟಿ ಅಥವಾ ಹೈಪರ್ ಅಸಿಡಿಟಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಡೈಜೆಷನಲ್ಲಿ ಒಂದು ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಇದೆ. ಸೊ ಅದರದ್ದು ಪ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ, ವಿಟಮಿನ್ B12 ನಮ್ಮ ಆಹಾರದಲ್ಲಿ ಇದ್ದರೂ ಕೂಡ ಅದು ಅಬ್ಸರ್ವ್ ಆಗಲ್ಲ. ಸೊ ಹಾಗಾಗಿ ನಮಗೆ ವಿಟಮಿನ್ B12 ಕೊರತೆ ಬರ್ತಾ ಇದೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಫಸ್ಟ್ ನೋಡಬೇಕಾಗಿದೆ ಏನಂದರೆ, ಅವರದ್ದು ವಿಟಮಿನ್ B12 ಲೆವೆಲ್ ಸರಿಯಾಗಿದೆಯಾ ಅಂತ ನೋಡಬೇಕು. ಅವರಿಗೆ ಯಾವುದೇ ಸಿಂಪಲ್ ಆಗಿರುವಂಥ ನರಗಳದ್ದು ಇರಿಟೇಷನ್ ಬಂದರೂ ಕೂಡ ವಿಟಮಿನ್ B12 ಚೆಕ್ ಮಾಡಿಕೊಂಡು ಸಫಿಷಿಯೆಂಟ್ ಆಗಿರುವಂಥ ವಿಟಮಿನ್ B12 ಸಪ್ಲಿಮೆಂಟ್ಸ್ ಅನ್ನು, ಅದು ಮೀಥೈಲ್ ಕೋಬುಲಮಿನ್ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಸೈನೋಕೋಬುಲಮಿನ್ ಸಪ್ಲಿಮೆಂಟ್ಸ್ ಇರ್ಬೋದು, ಇಲ್ಲ ಅದು ಎರಡೂ ಬೇಡ, ನನಗೆ ಯಾವುದೋ ಥರದ್ದು ಬೇಡ ಅಂತ ಆದರೆ ನಾನ್ ವೆಜಿಟೇರಿಯನ್ಸ್ ಆದರೆ ಸಫಿಷಿಯೆಂಟ್ ಆಗಿ ನಾನ್ ವೆಜಿಟೇರಿಯನ್ ಫುಡ್ ತಗೊಂಡ್ರು ಕೂಡ ನಮಗೆ ಇನಫ್ ಅಂದರೆ ಬೇಕಾಗಿರುವಷ್ಟು ವಿಟಮಿನ್ B12 ಸಿಗುತ್ತೆ. ಸೊ ವಿಟಮಿನ್ B12 ತಗೊಳ್ಳೋದ್ರಿಂದ ಬರೀ ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಷ್ಟೇ ಕಂಟ್ರೋಲ್ ಮಾಡ್ಬೋದು ಅಂತಲ್ಲ, ಆ ಡಯಾಬಿಟಿಸಿಂದ ಬರುವಂಥ ಮತ್ತೊಂದು ಮೇನ್ ಕಾಂಪ್ಲಿಕೇಶನ್ ಯಾವುದು ಅಂತ ಕೇಳಿದರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ನೀವು ನೋಡಿ ಭಾಳಷ್ಟು ಹಾರ್ಟ್ ಅಟ್ಯಾಕ್ ಆಗೋದು, ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಬರೋದಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೆ. ಸೊ ಈ ವಿಟಮಿನ್ B12 ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುವಂಥ ಒಂದು ಅಮಿನೋ ಆಸಿಡ್ ಇದೆ, ಅದಕ್ಕೆ ಹೋಮೋಸಿಸ್ಟೀನ್ ಅಂತ ಹೇಳ್ತೀವಿ. ಸೊ ಅದರ ಲೆವೆಲ್ ಹೆಚ್ಚಾದರೆ ಕಾರ್ಡಿಯಾಕ್ ರಿಸ್ಕ್ ತುಂಬ ಹೆಚ್ಚು, ಅಂದರೆ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಅಂದರೆ ಹಾರ್ಟಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗಿದೆ. ಸೊ ಈ ವಿಟಮಿನ್ B12 ನಾವು ರೆಗ್ಯುಲರ್ಲಿ ನಮ್ಮ ಫುಡ್ಡಲ್ಲಿ ತಗೊಂಡ್ರೆ ಅಥವಾ ಏನಾದರೂ ಸಪ್ಲಿಮೆಂಟ್ಸ್ ತಗೊಂಡ್ರೆ ಅದು ಈ ಹೋಮೋಸಿಸ್ಟೀನ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ಕಾರ್ಡಿಯಾಕ್ ಕಾಂಪ್ಲಿಕೇಶನ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸೊ ಡಯಾಬಿಟಿಕ್ ಪೇಷಂಟ್ಸು ಈ ವಿಟಮಿನ್ B12 ತಗೊಳ್ಳೋದ್ರಿಂದ ಜಸ್ಟ್ ಒಂದು ನೋವು ಕಾಂಪ್ಲಿಕೇಶನ್ಸ್ ಪ್ರಿವೆನ್ಷನ್ ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕು ಈ ಥರ ಭಾಳಷ್ಟು, ಹಾರ್ಟ್ ಅಟ್ಯಾಕ್ ಅಂತೆಲ್ಲ, ಈವನ್ ರಕ್ತನಾಳಗಳಲ್ಲಿ ಕೂಡ ಕಾಂಪ್ಲಿಕೇಶನ್ಸ್, ಬ್ಲಾಕೇಜ್ ಬರುವಂಥ ಸಾಧ್ಯತೆ ಈ ಹೋಮೋಸಿಸ್ಟಿನ್ ಹೆಚ್ಚಿಗೆ ಆಗೋದ್ರಿಂದ ಇದೆ. ಸೊ ಅದು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ವಿಟಮಿನ್ B12 ಈಸ್ ಒನ್ ಆಫ್ ದ ಬೆಸ್ಟ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್, ಅಂದರೆ ವೈಟಮಿನ್ ಅದು ಡಯಾಬಿಟಿಕ್ ಪೇಷಂಟ್ಸು ತಗೊಳ್ಳೇಬೇಕು, ಈವನ್ ನಾರ್ಮಲ್ ಆಗಿರೋರು ಕೂಡ ತಗೋಬೇಕು. ಸೊ ಡಯಾಬಿಟಿಕ್ ಪೇಷಂಟ್ಸ್ ಇದು ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡಿ ನಿಮ್ಮ ಬ್ಲಡ್ ಲೆವೆಲಲ್ಲಿ ವಿಟಮಿನ್ B12 ಲೆವೆಲ್ ಕರೆಕ್ಟಾಗಿ ಇದೆಯಾ ಅಂತ ನೋಡಿದರೆ ಭಾಳಷ್ಟು ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಎರಡನೇದು ವೈಟಮಿನ್ ಸಿ, ಅಸ್ಕಾರ್ಬಿಕ್ ಆಸಿಡ್. ನಮಗೆಲ್ಲ ಗೊತ್ತು ವೈಟಮಿನ್ ಸಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್. ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಮೆಟಬಾಲಿಕ್ ಆಕ್ಟಿವಿಟಿ ಆಗ್ತಾ ಇರುವಾಗ ಭಾಳಷ್ಟು ಪಾಯ್ಸನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ನಮಗೆ ಏಜಿಂಗ್ ಆಗೋದು, ಸೆಲ್ ಡೆತ್ ಆಗೋದು ಎಲ್ಲದಕ್ಕೂ ಕಾರಣ ಏನು ಅಂತ ಕೇಳಿದರೆ ಈ ಫ್ರೀ ರ್ಯಾಡಿಕಲ್ಸ್. ಸೊ ವೈಟಮಿನ್ ಸಿ ರೆಗ್ಯುಲರ್ಲಿ ನೀವು ತಗೊಳ್ಳೋದ್ರಿಂದ ಈ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಮತ್ತು ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ದಿಸ್ ಒನ್ ಆಫ್ ದ ಬೆಸ್ಟ್ ವೈಟಮಿನ್ ಸಿಗೆ ಬಾಡಿಯಲ್ಲಿ ಭಾಳಷ್ಟು ಫಂಕ್ಷನ್ಸ್ ಇದೆ. ಅದರಲ್ಲಿ ಒಂದಂದರೆ ಕೊಲಾಜನ್ ಸಿಂಥಸಿಸ್, ಅಂದರೆ ನಮ್ಮ ನರಗಳದ್ದು ಸ್ಟ್ರಕ್ಚರ್ ಮೇಂಟೈನ್ ಆಗಬೇಕು, ಅಂದರೆ ನಮಗೆ ಸರಿಯಾಗಿರುವಂಥ ಕಂಡಕ್ಷನ್ ಆಗಬೇಕು, ನರಗಳದ್ದು ಯಾವುದೂ ಕಾಂಪ್ಲಿಕೇಶನ್ಸ್ ಬರಬಾರ್ದು ಡಯಾಬಿಟಿಸಲ್ಲಿ ಅಂತ ಆದರೆ ಅದರ ಸ್ಟ್ರಕ್ಚರ್ ಕೂಡ ಸರಿಯಾಗಿ ಮೇಂಟೈನ್ ಮಾಡಬೇಕು. ಸೊ ಆ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕು ಅಂದರೆ ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನೀವು ನಿಮ್ಮ ಆಹಾರದಲ್ಲಿ ಸಫಿಷಿಯೆಂಟ್ ಆಗಿರುವಂಥ ವೈಟಮಿನ್ ಸಿ ಕನ್ಸ್ಯೂಮ್ ಮಾಡಲೇಬೇಕು. ಆ್ಯಂಡ್ ಅದರೊಟ್ಟಿಗೆ ವೈಟಮಿನ್ ಸಿ ಸಫಿಷಿಯೆಂಟ್ ಆಗಿ ತಗೊಂಡ್ರೆ ಮಾತ್ರ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಸರಿಯಾಗುತ್ತೆ, ಅದು ಅಸೆಟೈಲ್ ಕೋಲಿನ್. ಸೊ ಈ ಥರ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದ್ದರೆ ಮಾತ್ರ ನಮಗೆ ನರಗಳದ್ದು ಕಾಂಪ್ಲಿಕೇಶನ್ಸ್, ಅಥವಾ ಕೆಲವರಿಗೆ ನೋಡಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಕಾಲಲ್ಲೆಲ್ಲ ನೋವು ಗೊತ್ತಾಗೋದೇ ಇಲ್ಲ, ಎಲ್ಲೋ ತಾಗಿ ಗಾಯ ಆದರೂ ಕೂಡ ಗೊತ್ತಾಗಲ್ಲ. ಸೊ ಇದಕ್ಕೆಲ್ಲ ರೀಸನ್ ಏನು ಅಂತ ಕೇಳಿದರೆ ಅವರದು ಆ ಪೇಯ್ನ್ ಇಂಪಲ್ಸ್ ಏನಿದೆ ಅದು ಸರಿಯಾಗಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ಸೊ ಇದಕ್ಕೆ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಡಯಾಬಿಟಿಕ್ ಪೇಷಂಟ್ಸು ರೆಗ್ಯುಲರ್ಲಿ ಈ ವೈಟಮಿನ್ ಸಿ ತಗೊಳ್ಳೋದ್ರಿಂದ ನ್ಯೂರೋ ಟ್ರಾನ್ಸ್ಮಿಟರ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಕೇಳಿದರೆ ನಮ್ಮ ಸರ್ಕ್ಯುಲೇಷನ್, ಎಲ್ಲರಿಗೂ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಬರುವಂಥ ಮೇನ್ ಕಾಂಪ್ಲಿಕೇಶನ್ ಏನು, ರಕ್ತ ಸಂಚಾರದ ಕೊರತೆ ಇರುತ್ತೆ. ಸೊ ಹಾಗಾಗಿ ಗ್ಯಾಂಗ್ರೀನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ವೈಟಮಿನ್ ಸಿ ನಾವು ಸಫಿಷಿಯೆಂಟ್ ಆಗಿ ತಗೊಂಡ್ರೆ ಅದು ನಮ್ಮ ಬ್ಲಡ್ ವೆಸಲ್ಸನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಕಾಂಪೊನೆಂಟ್ ಪ್ರೊಡ್ಯೂಸ್ ಆಗಬೇಕಾಗುತ್ತೆ. ಸೊ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಿ ಸರಿಯಾದ ರೀತಿಯಲ್ಲಿರುವಂಥ ಸರ್ಕ್ಯುಲೇಷನ್ನ ಮೇಂಟೈನ್ ಮಾಡಲಿಕ್ಕೆ ಈ ವೈಟಮಿನ್ ಸಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ಫಸ್ಟ್ ನಾನು ಹೇಳಿದಂಗೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂಥ ಭಾಳಷ್ಟು ಟಾಕ್ಸಿನ್ಸನ್ನು, ಅಂದರೆ ಫ್ರೀ ರ್ಯಾಡಿಕಲ್ಸ್ ಅನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಒಂದು ಡಯಾಬಿಟಿಕ್ ಪೇಷಂಟ್ಸು ಪ್ರತಿ ದಿವಸ ಮಿನಿಮಮ್ 90 mg ಆಫ್ ವೈಟಮಿನ್ ಸಿ ತಗೊಳ್ಳೇಬೇಕು. ಸೊ ದ್ಯಾಟ್ ಅವರಿಗೆ ಬರುವಂಥ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಅವರು ಪ್ರಿವೆಂಟ್ ಮಾಡಬಹುದು. ಸೊ ನಿಮ್ಮ ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಸಿ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನೆಲ್ಲಿಕಾಯಿ. ಸೊ ರೆಗ್ಯುಲರ್ಲಿ ನಾವು ನೆಲ್ಲಿಕಾಯಿ ತಗೋಬಹುದು, ಅದರಲ್ಲಿ ಸುಮಾರು 300 mg ಅಷ್ಟು ನಮಗೆ ವೈಟಮಿನ್ ಸಿ ಸಿಗುತ್ತೆ. ಈವನ್ ಪೇರು ಹಣ್ಣು ಅಥವಾ ಗುವಾ ಫ್ರೂಟ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಕೂಡ ಅರೌಂಡ್ 250 mg ಆಫ್ ವೈಟಮಿನ್ ಸಿ ನಮಗೆ ಸಿಗುತ್ತೆ. ಆ್ಯಂಡ್
ಎಲ್ಲ ಸಿಟ್ರಸ್ ಫ್ರೂಟ್ಸ್ ಅಂದರೆ ಆರೆಂಜಸ್ ಇರ್ಬೋದು, ಮುಸಂಬಿ ಇರ್ಬೋದು. ಸೊ ಈ ಥರ ಎಲ್ಲ ಸಿಟ್ರಸ್ ಫ್ರೂಟ್ಸಲ್ಲಿ ಕೂಡ ನಮಗೆ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ವೈಟಮಿನ್ ಸಿ ಸಿಗುತ್ತೆ. ಆ್ಯಂಡ್ ಸೊ ದಟ್ ನಾವೇನು ಮಾಡಬೇಕು, ಡಯಾಬಿಟಿಕ್ ಪೇಷಂಟ್ಸು ಕೆಲವು ತಪ್ಪು ಕಲ್ಪನೆಗಳಿದೆ, ನಾವು ಫ್ರೂಟ್ಸ್ ತಿನ್ನಲೇಬಾರ್ದು ಅಂತ. ಸೊ ಫ್ರೂಟ್ಸ್ ಎಲ್ಲ ನೀವು ತಿನ್ಬೋದು, ಯಾಕೆಂದರೆ ಫ್ರೂಟ್ಸ್ ನಮ್ಮ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿ ಸಿಟ್ರಸ್ ಫ್ರೂಟ್ಸ್ಗಳು ತಗೊಳ್ಳೋದ್ರಿಂದ ಸಫಿಷಿಯೆಂಟ್ ಆಗಿರುವಷ್ಟು ನಮಗೆ ವೈಟಮಿನ್ ಸಿ ಸಿಗುತ್ತೆ. ಅಥವಾ ಪೇರ್ಲೆ ಹಣ್ಣು ಡೈಲಿ ಒಂದು ತಗೊಳ್ಳೋದ್ರಿಂದ ಸಫಿಷಿಯೆಂಟ್ ಆಗಿ ನಮಗೆ ವೈಟಮಿನ್ ಸಿ ಸಿಗುತ್ತೆ. ಸೊ ವೈಟಮಿನ್ ಸಿ ಲೆವೆಲ್ ಆ್ಯಂಡ್ ವೈಟಮಿನ್ B12 ಲೆವೆಲ್ ಇದನ್ನು ನೀವು ಮೇಂಟೈನ್ ಮಾಡಲೇಬೇಕು. ಮೂರನೇದು ವೈಟಮಿನ್ ಡಿ. ನಮಗೆಲ್ಲ ಗೊತ್ತಿದೆ ವೈಟಮಿನ್ ಡಿ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಎಷ್ಟೊಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತೆ. ಆ್ಯಂಡ್ ಅದೇ ಥರನೇ ನಮ್ಮ ಡಯಾಬಿಟಿಸ್ ಪೇಷಂಟಲ್ಲಿ ಕೂಡ ವೈಟಮಿನ್ ಡಿ ಕೊರತೆ ಇದ್ದರೆ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಇದೆ. ನಮಗೆಲ್ಲ ಗೊತ್ತು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಮೇನ್ಲಿ ಈ ಥರ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಹೈಯರ್ ಲೆವೆಲ್ಸ್ ಆಫ್ ಗ್ಲೂಕೋಸ್ ರಕ್ತದಲ್ಲಿ ಇರೋದ್ರಿಂದ ಬಾಡಿಯಲ್ಲಿ ತುಂಬ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ಫ್ಲಮೇಷನ್ ಎಲ್ಲ ಕಾಯಿಲೆಗಳಿಗೂ ಕಾರಣ. ನೀವು ನೋಡಿ ಎಲ್ಲ ಕಾಯಿಲೆಗಳು ಅಂದರೆ ಐಟಿಸ್ ಅಂತ ಇರುತ್ತೆ ನೋಡಿ, ಆರ್ಥ್ರೈಟಿಸ್, ನ್ಯೂರೈಟಿಸ್. ಸೊ ಈ ಥರ ಐಟಿಸ್ ಇರುವ ಕಾಯಿಲೆಗಳೇನಿದೆ ಅದೆಲ್ಲ ಇನ್ಫ್ಲಮೇಟ್ರಿ ಇನ್ ಒರಿಜಿನ್. ಸೊ ನಮ್ಮ ರಕ್ತದಲ್ಲಿ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ವೈಟಮಿನ್ ಡಿ ಇದ್ದರೆ ಈ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಅಂದರೆ ನಮ್ಮ ದೇಹದಲ್ಲಿರೋ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಇರುತ್ತೆ, ಸೈಟೋಕೈನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ವಿಟಮಿನ್ ಡಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಈಗ ವಿಟಮಿನ್ ಡಿ ಏನಿದೆ ದಟ್ ಈಸ್ ಒನ್ ಆಫ್ ದ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್. ಸೊ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್ ಅಂತ ಇದೆ, ವಾಟರ್ ಸೋಲ್ಯುಬಲ್ ವಿಟಮಿನ್ಸ್ ಅಂತ ಇದೆ. ಮೇನ್ಲಿ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್ ಏನಿದೆಯಲ್ಲ ಅದು ವಿಟಮಿನ್ ಎ, ಡಿ, ಇ, ಕೆ. ಸೊ ಇದು ಸಫಿಷಿಯೆಂಟ್ ಆಗಿರೋ ಕ್ವಾಂಟಿಟಿಯಲ್ಲಿ ನಾವು ತಗೋಬೇಕು. ತುಂಬ ಹೆಚ್ಚಾದರೂ ಕೂಡ ಲಿವರ್ ಟಾಕ್ಸಿಸಿಟಿ ಬರುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ಮೇನ್ ಸೋರ್ಸ್ ಆಫ್ ವಿಟಮಿನ್ ಡಿ ಯಾವುದು ಅಂತ ಕೇಳಿದರೆ ಸನ್ಲೈಟ್. ಸೊ ಸನ್ಲೈಟ್ ನಾವು ಎಸ್ಪೆಷಲಿ ಬೆಳಿಗ್ಗೆ ಒಂದು 11 ಗಂಟೆ ನಂತರ ಸಂಜೆ 4 ಗಂಟೆಗಿಂತ ಮೊದಲು ಇರುವಂಥ ಸನ್ಲೈಟಿಗೆ ಎಕ್ಸ್ಪೋಸ್ ಆದಾಗ ನಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ ನಮ್ಮ ಚರ್ಮದ ಕೆಳಗಿರುವಂಥ ಕೊಲೆಸ್ಟ್ರಾಲಿಂದ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡುತ್ತೆ. ಅದು ಲಿವರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ವಿಟಮಿನ್ ಡಿ ಲೈಕ್ ನಮ್ಮ ಜಸ್ಟ್ ಒಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡಲಿಕ್ಕೆ ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದೆ ನಮ್ಮ ಬೋನ್ ಹೆಲ್ತ್ ಚೆನ್ನಾಗಿ ಆಗಬೇಕು ಅಂದರೆ ವಿಟಮಿನ್ ಡಿ ಬೇಕೇ ಬೇಕು. ಈ ಡಯಾಬಿಟಿಕ್ಸ್ ಪೇಷಂಟ್ಸಲ್ಲಿ ಆರ್ಥ್ರೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚು. ಅಂದರೆ ನೀವು ಯೂಶ್ವಲಿ ಡಯಾಬಿಟಿಕ್ ಪೇಷಂಟ್ಸ್ ಹೇಳುವಂಥ ಕಂಪ್ಲೇಂಟ್ಸ್ ನೀವು ಅಬ್ಸರ್ವ್ ಮಾಡಿ ನೋಡಿ, ತುಂಬ ಮೇಕೆ ನೋವು ಬರುತ್ತೆ, ತುಂಬ ಸುಸ್ತಾಗುತ್ತೆ, ಏನು ಮಾಡಬೇಕು ಅಂತ ಅನಿಸಲ್ಲ, ಜಾಯಿಂಟಲ್ಲಿ ತುಂಬ ಪೇಯ್ನ್ ಬರುತ್ತೆ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಬರಲಿಕ್ಕೆ ಮೇಯ್ನ್ ಒಂದು ರೀಸನ್ ಏನು ಅಂತ ಕೇಳಿದ್ರೆ ವೈಟಮಿನ್ ಡಿ ಇದು ಕೊರತೆ. ಸೊ ನಾವು ಎಲ್ಲರೂ ವೈಟ್ ಕಾಲರ್ ಜಾಬ್ ಇಷ್ಟಪಡೋರು, ನಾವು ಬೆಳಿಗ್ಗೆ 10 ಗಂಟೆ ಆಫೀಸ್ ಒಳಗೆ ಹೋಗ್ಬಿಟ್ರೆ ಸಂಜೆ ಹೊರಗೆ ಬರ್ತೀವಿ. ಸೊ ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿಸಿಲಿಗೆ ಹೋದರೆ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ಇಟ್ ಈಸ್ ರಾಂಗ್. 11 ಗಂಟೆ ನಂತರ ಇರೋ ಬಿಸಿಲಿಗೆ ಹೋದ್ರೆ ಮಾತ್ರ ವೈಟಮಿನ್ ಡಿ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಈಗ ಈವನ್ ಸನ್ಲೈಟ್ ಎಕ್ಸ್ಪೋಸ್ ಆದರೂ ಕೂಡ ಬಿಕಾಸ್ ಆಫ್ ಫ್ಯಾಟಿ ಲಿವರ್ ಪ್ರಾಬ್ಲಮ್, ನಮ್ಮೆಲ್ಲರಿಗೂ ಇರುವಂಥ ಒಂದು ಕಾಮನ್ ಪ್ರಾಬ್ಲಮ್ ಯಾವುದು ಅಂತ ಕೇಳಿದರೆ ಫ್ಯಾಟಿ ಲಿವರ್. ಯಾಕೆಂದರೆ ಹೈ ಕ್ಯಾಲರಿ ಕನ್ಸಂಪ್ಷನಿಂದ ಫ್ಯಾಟಿ ಲಿವರ್ ಡೆವಲಪ್ ಆಗುತ್ತೆ, ವಿಸರಲ್ ಫ್ಯಾಟ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಡಯಾಬಿಟಿಸ್ ಮೆಲಿಟಿಸ್ ಕೂಡ ಡೆವಲಪ್ ಆಗ್ತಾ ಇದೆ. ಸೊ ಫ್ಯಾಟಿ ಲಿವರ್ ಇರೋವರಲ್ಲಿ ವೈಟಮಿನ್ ಡಿ ಪ್ರೊಡಕ್ಷನ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವರ ವೈಟಮಿನ್ ಡಿ ಯಾವುದಾದ್ರೂ ಸಪ್ಲಿಮೆಂಟ್ಸ್ ಡಿಪೆಂಡ್ ಆಗೋದು ತುಂಬ ಒಳ್ಳೆಯದು. ಸೊ ನಾರ್ಮಲ್ ಲೆವೆಲ್ಸ್ ಆಫ್ ವೈಟಮಿನ್ ಡಿ ಏನು ಅಂತ ಕೇಳಿದರೆ ಒಂದು ಲೆಸ್ ದ್ಯಾನ್ 20 ಇದ್ರೆ ಅದನ್ನು ನಾವು ಡೆಫಿಷಿಯನ್ಸಿ ಅಂತಾನೆ ಹೇಳ್ತೀವಿ. ಇಲ್ಲಿ 20 ನ್ಯಾನೋಗ್ರಾಮ್ ಪರ್ ml ಆಫ್ ಬ್ಲಡ್ ಇದ್ರೆ ಅದನ್ನು ನಾವು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. 20ರಿಂದ 30 ಇದ್ರೆ ಅದನ್ನು ನಾವು ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಅದು ಕೂಡ ಸಾಕಾಗಲ್ಲ. ಆ್ಯಂಡ್ ಎಬೋ 30 ಅಂದರೆ 30 to 50 ಇದ್ರೆ ಅದರ ಸಫಿಷಿಯೆಂಟ್ ಆಗಿರುವಷ್ಟು ವೈಟಮಿನ್ ಡಿ ಇದೆ ಅಂತ ಅರ್ಥ. ಸೊ ಆಲ್ವೇಸ್ ಇಟ್ ಈಸ್ ಬೆಟರ್ ಟು ಕೀಪ್ ಎಬೋ ಲೆವೆಲ್ ಅರೌಂಡ್ 50-55 ರೇಂಜಲ್ಲಿ ವೈಟಮಿನ್ ಡಿ ಅನ್ನು ಮೇಂಟೈನ್ ಮಾಡಿದ್ರೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇಂದ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಈಗಿರುವ ರಿಸರ್ಚಸ್ ಏನು ಪ್ರೂವ್ ಮಾಡುತ್ತೆ ಅಂದರೆ ಸಫಿಷಿಯೆಂಟ್ ಆಗಿ ವೈಟಮಿನ್ ಡಿ ತಗೊಂಡ್ರೆ ಅದು ಈವನ್ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಬ್ಲಡ್ ಶುಗರ್ ಟ್ರಾನ್ಸ್ಪೋರ್ಟೇಷನ್ಗೆ ವೈಟಮಿನ್ ಡಿ ಇಸ್ ಒನ್ ಆಫ್ ದ ಮೋಸ್ಟ್ ನೆಸರಿ ಇರುವಂಥ ಒಂದು ನ್ಯೂಟ್ರಿಯೆಂಟ್. ಆ್ಯಂಡ್ ಅದರ ಒಟ್ಟಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ನಮಗೆಲ್ಲ ಗೊತ್ತು ಡಯಾಬಿಟಿಸ್ಗೆ ಇರೋ ಮುಖ್ಯ ಕಾರಣ ಏನು, ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಲಿಕ್ಕೂ ಕೂಡ ವೈಟಮಿನ್ ಡಿ ಪ್ಲೇಸ್ ಎ ಮೇಜರ್ ರೋಲ್. ಸೊ ಹಾಗಾಗಿ ನೀವೆಲ್ಲರೂ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅವರೆಲ್ಲ ಅವರ ಬ್ಲಡ್ ವೈಟಮಿನ್ ಡಿ ಲೆವೆಲ್ಸನ್ನು ಚೆಕ್ ಮಾಡಲೇಬೇಕು. ಯಾಕೆಂದರೆ ಸಿಂಪ್ಟಮ್ಸ್ ಎಲ್ಲರಿಗೂ ಒಂದೇ ಥರ ಡೆವಲಪ್ ಆಗಬೇಕು ಅಂತ ಇಲ್ಲ. ಯೂಶ್ವಲಿ ನಾವು ಈಗ ಚೆಕ್ ಮಾಡಿ ನೋಡಿದ್ರೆ ನಮಗೆ ಯಾವುದಾದ್ರೂ ಸಸ್ಪೆಕ್ಟೆಡ್ ಕೇಸ್ ಇದೆ, ಓಕೆ ವೈಟಮಿನ್ ಡಿ ಕೊರತೆ ಇರ್ಬೋದು ಅಂತ ಅನಿಸಿರೋ ಪೇಷಂಟಲ್ಲಿ ಯಾರಿಗೂ ವೈಟಮಿನ್ ಡಿ ಸಫಿಷಿಯೆಂಟ್ ಆಗಿ ಇರಲಿಲ್ಲ, ಎಲ್ಲರಿಗೂ ಕೊರತೆನೇ ಇತ್ತು. ಯಾಕೆಂದರೆ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಈಗ ಜನ ಫೇಸ್ ಮಾಡ್ತಾ ಇರೋದು. ಸೊ ಇದರಿಂದಾನೇ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಕೂಡ ಬರ್ತಾ ಇದೆ. ಸೊ ಯಾರಿಗೆ ಜಾಯಿಂಟ್ ಪೇನ್ ಇದೆಯೋ, ಮಸ್ಕ್ಯುಲರ್ ಪೇನ್ ಇದೆಯೋ, ಯಾಕೆಂದರೆ ಕ್ಯಾಲ್ಸಿಯಂ, ಫಾಸ್ಫರಸ್ ಇದನ್ನೆಲ್ಲ ರೆಗ್ಯುಲೇಟ್ ಮಾಡೋದು ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ. ಯಾಕೆಂದರೆ ಅದರ ಟ್ರಾನ್ಸ್ಪೋರ್ಟ್ ಸರಿಯಾಗಿ ಆಗಬೇಕು ಅಂದರೆ ವೈಟಮಿನ್ ಡಿ ಸಫಿಷಿಯೆಂಟ್ ಆಗಬೇಕು. ಸೊ ಜನರಿಗೆ ಸುಸ್ತು ಅನಿಸ್ಬೋದು, ಅಥವಾ ಮಸಿಲ್ ಕ್ರ್ಯಾಂಪ್ಸ್ ತುಂಬ ಬರುವಂಥ ಸಾಧ್ಯತೆ ಇದೆ, ಬೋನಿ ಪೇನ್ ಬರುವಂಥ ಸಾಧ್ಯತೆ ಇದೆ, ನರಗಳದ್ದು ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ, ಇಮ್ಯುನಿಟಿ ಲೆವೆಲ್ ಕಡಿಮೆಯಾಗಿ ನಮಗೆ ಪದೇ ಪದೇ ಇನ್ಫೆಕ್ಷನ್ಸ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಜನರಲಿ ತುಂಬ ಜನ ಹೇಳೋದು ತುಂಬ ಸುಸ್ತು, ಏನು ಮಾಡಬೇಕು ಅಂತ ಅನಿಸಲ್ಲ, ಹಸಿವು ಅನಿಸಲ್ಲ, ತುಂಬ ಸುಸ್ತು ಅನಿಸುತ್ತೆ. ಸೊ ಇದಕ್ಕೆಲ್ಲ ವೈಟಮಿನ್ ಡಿ ಒಂದು ಮುಖ್ಯ ಕಾರಣ ಇರ್ಬೋದು.
ಇರ್ಬೋದು. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅವರು ಸಫಿಷಿಯೆಂಟ್ ಆಗಿ ವೈಟಮಿನ್ ಡಿ ತಗೊಳ್ಳೇಬೇಕು. ಅದು ತುಂಬ ಡೆಫಿಷಿಯನ್ಸಿ ಇದ್ದರೆ ಮೈಲ್ಡ್ ಆಗಿರುವಂಥ ಯಾವುದಾದ್ರೂ ಫುಡ್ ಸಪ್ಲಿಮೆಂಟು ಅಥವಾ ಸನ್ಲೈಟ್ಗೆ ಹೋದರೆ ಅದು ಸಾಕಾಗಬೇಕು ಅಂತ ಇಲ್ಲ. ಒಂದು 60,000 ಇಂಟರ್ನ್ಯಾಷನಲ್ ಯೂನಿಟ್ದು ವೈಟಮಿನ್ ಡಿ ಕ್ಯಾಪ್ಸೂಲ್ ಸಿಗುತ್ತೆ. ಅದು ವೀಕ್ಲಿ ಒನ್ಸ್ ತಗೋಬೇಕು. ಆ್ಯಂಡ್ 1 ತಿಂಗಳು ಅಥವಾ 2 ತಿಂಗಳ ತಗೊಂಡು ಅದರ ನಂತರ ನಾವು ನಮ್ಮ ವೈಟಮಿನ್ ಡಿ ಲೆವೆಲ್ಸನ್ನು ಚೆಕ್ ಮಾಡಿ ನಾರ್ಮಲ್ ಇದೆಯಾ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ. ನೀವು ಯಾರು ಡೈರೆಕ್ಟ್ ಮೆಡಿಕಲ್ ಶಾಪ್ಗೆ ಹೋಗಿ ಅದು ತಗೋಬೇಡಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೇ ತಗೋಬೇಕು. ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನಾವು ಯೂಶಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಕನ್ಸ್ಯೂಮ್ ಮಾಡೋದು ತುಂಬ ಕಡಿಮೆ. ಆ್ಯಂಡ್ ಮೇನ್ಲಿ ಈ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅವರು ಒಮೆಗಾ 3 ಫ್ಯಾಟಿ ಆಸಿಡ್ ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡಲೇಬೇಕು. ಈಗ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ನೋಡಿದರೆ ನಾವು ಭಾಳಷ್ಟು ಫುಡ್ ಐಟಮ್ಸ್ ದೇ 45 ವಿತ್ ಒಮೆಗಾ 3 ಫ್ಯಾಟಿ ಆಸಿಡ್. ಆ್ಯಂಡ್ ನಾನ್ ವೆಜಿಟೇರಿಯನ್ಸಿಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದು ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಯಾಕೆಂದರೆ ತಾರ್ಲೆ, ಬಂಗಡೆ ಈ ಥರ ಮೀನುಗಳಲ್ಲಿ ತುಂಬ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಒಮೆಗಾ 3 ಫಂಕ್ಷನ್ ಏನಿದೆ ಬಾಡಿಯಲ್ಲಿ ಅಂದರೆ ಒಮೆಗಾ 3 ಡೈಜೆಸ್ಟ್ ಆದಾಗ ಇಟ್ ಫಾರ್ಮ್ಸ್ 2 ಥಿಂಗ್ಸ್. ಒನ್ ಇಸ್ EPA. EP ಅಂದರೆ ಇಕೋಸಾ ಪೆಂಟನೋಯಿಕ್ ಆಸಿಡ್ ಅಂತ. ಇನ್ನೊಂದು DHA ಡೆಕೋಸಾ ಹೆಕ್ಸನೋಯಿಕ್ ಆಸಿಡ್ ಅಂತ. ಸೊ EPA ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಅಂದರೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ರಕ್ತದಲ್ಲಿ ಹೆಚ್ಚಿಗೆ ಗ್ಲೂಕೋಸ್ನ ಅಂಶ ಇರೋದ್ರಿಂದ ಇನ್ಫ್ಲಮೇಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಈ ಇನ್ಫ್ಲಮೇಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮುಂದೆ ಬರಲಿಕ್ಕಿರುವಂಥ ಭಾಳಷ್ಟು ಕಾಂಪ್ಲಿಕೇಶನ್ಸ್, ಅದು ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು. ಸೊ ಈ ಥರ ಭಾಳಷ್ಟು ಕಾಂಪ್ಲಿಕೇಶನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ಸಫಿಷಿಯೆಂಟ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡ್ರೆ ಈ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡಿ ಭಾಳಷ್ಟು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಇನ್ನು ಎರಡನೇದೇನೆಂದರೆ DHA ಡಿಕೋಸಾ ಹೆಕ್ಸನೋಯಿಕ್ ಆಸಿಡ್ ಅಂತ. ಸೊ ಈ ಕಂಟೆಂಟ್ ಕೂಡ ನಮ್ಮ ಒಮೆಗಾ 3ಯಲ್ಲಿ ತುಂಬ ಹೆಚ್ಚಿಗೆ ಇರುವುದರಿಂದ ನರಗಳು ಮಾಡಿರೋದೇ DHA ಇಂದ, ನಮ್ಮ ಬ್ರೈನ್ ಮಾಡಿರೋದೇ DHA ಇಂದ. ಸೊ ನರಗಳ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡಲಿಕ್ಕೆ ಎಷ್ಟೋ ಪೇಷಂಟ್ಸಲ್ಲಿ ಪಾದ ಉರಿ ಇರೋವರಿಗೆ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಇರೋವರಿಗೆ ಅಥವಾ ಜೋಮಿನ ಸಮಸ್ಯೆ ಅಂದರೆ ಪಾದ ತುಂಬ ಜೋಮ್ ಹಿಡಿಯುತ್ತದೆ, ಮರಗಟ್ಟದಂಗೆ ಆಗುತ್ತೆ. ಸೊ ಈ ಥರ ಪೇಷಂಟ್ಸಿಗೆಲ್ಲ ಈ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡ್ರೆ ಏನಾಗುತ್ತೆ, ಅದು ತುಂಬ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು, ಆ ನರಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳೇನಿದೆ ಅದು ಒಮೆಗಾ 3ಯಲ್ಲಿ ಸಿಗುತ್ತೆ. ಆ್ಯಂಡ್ ಒಮೆಗಾ 3 ಆಲ್ಸೋ ಹೆಲ್ಪ್ಸ್ ಟು ಇಂಪ್ರೂವ್ ಸರ್ಕ್ಯುಲೇಷನ್. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ ಕೂಡ, ಅಂದರೆ ನಮ್ಮ ರಕ್ತನಾಳಗಳ ಒಳಗೆ ಇರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಅಲ್ಲಿ ಇರುವಂಥ ಬ್ಲಾಕ್ ಆಗಲಿಕ್ಕಿರುವಂಥ ಸಾಧ್ಯತೆಗಳನ್ನು ಕಡಿಮೆ ಮಾಡಿ ಅದು ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ನಮಗೆಲ್ಲ ಗೊತ್ತಿದೆ ಈವನ್ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಅಂದರೆ ಹಾರ್ಟಿಗೆ ಬರುವಂಥ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಆಗುವಂಥ ಸಾಧ್ಯತೆ ಇದೆ. ಡಯಾಬಿಟಿಕ್ ಪೇಷಂಟ್ಸಲ್ಲಿ ಬ್ಲಾಕ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಅಥೆರೋಸ್ಕ್ಲಿರೋಸಿಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಅಥೆರೋಸ್ಕ್ಲಿರೋಸಿಸನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಒಮೆಗಾ 3ಗೆ ತುಂಬ ಒಳ್ಳೆಯ ಒಂದು ಎಬಿಲಿಟಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾದರೂ ಒಂದು ಬ್ಲಾಕ್ ಆಯ್ತಪ್ಪ ಅಂದರೆ ನೀವು ಎಷ್ಟೋ ಕೇಳಿರ್ಬೋದು, ಲೈಕ್ ಹಿಸ್ಟ್ರಿ ಆಫ್ ಅಂದರೆ ಯಾರಿಗೂ ಹಿಂದಿಂದು ಹಾರ್ಟ್ ಅಟ್ಯಾಕ್ ಹಿಸ್ಟ್ರಿ ಅಥವಾ ಕಾರ್ಡಿಯಾಕ್ ಏನಾದರೂ ಪ್ರಾಬ್ಲಮ್ ಯಾರೂ ಐಡೆಂಟಿಫೈ ಮಾಡಲಿಲ್ಲ, ಸಡನ್ನಾಗಿ ಒಂದು ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ರು. ಸೊ ಅದಕ್ಕೆ ಮೇನ್ ರೀಸನ್ ಅಂದರೆ ಅನ್ಸ್ಟೇಬಲ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಸೊ ಅನ್ಸ್ಟೇಬಲ್ ಬ್ಲಾಕ್ ಏನಾಗುತ್ತೆ, ಸಡನ್ಲಿ ರಪ್ಚರ್ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಬಂದು ನಮ್ಮ ಲೈಫ್ ವಿಲ್ ಬಿ ಅ ಥ್ರೆಟ್. ಸೊ ಈ ಥರ ಅನ್ಸ್ಟೇಬಲ್ ಬ್ಲಾಕನ್ನು ಸ್ಟೆಬಿಲೈಸ್ ಮಾಡಲಿಕ್ಕೂ ಕೂಡ, ಅದರ ವಾಲ್ಸನ್ನು ತಿಕ್ಕನ್ ಮಾಡಿ ಸ್ಟೆಬಿಲೈಸ್ ಮಾಡಲಿಕ್ಕೂ ಕೂಡ ಒಮೆಗಾ 3 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಒಮೆಗಾ 3 ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಇರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಒಮೆಗಾ 3 ತುಂಬ ಒಳ್ಳೆ ಹೆಲ್ಪ್ ಮಾಡುತ್ತೆ. ಸೊ ನಮಗೆ ಡೈಲಿ ಅರೌಂಡ್ 250 to 500 ಮಿಲಿಗ್ರಾಮ್ ಒಮೆಗಾ 3 ನೆಸಿಟಿ ಇದೆ. ಸೊ ಅದು ಲೈಕ್ ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ತಗೊಳ್ಳೋದು ಮೀಟಿಂದ ಅಥವಾ ತುಂಬ ಫ್ಯಾಟಿ ಫಿಶ್, ನಾನು ಹೇಳ್ದಂಗೆ ತಾರ್ಲೆ, ಬಂಗಡೆ ಅಂದರೆ ಮ್ಯಾಕ್ರಲ್ ಮತ್ತು ಸಾರ್ಡೈನ್ ಈ ಥರ ಮೀನುಗಳಲ್ಲಿ ಸಿಗುತ್ತೆ. ಆ್ಯಂಡ್ ವೆಜಿಟೇರಿಯನ್ ಸೋರ್ಸಸ್ ಅಂದರೆ ಕೆಲವು ನಟ್ಸಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಮೇನ್ಲಿ ಅಗಸೆ ಬೀಜ, ಫ್ಲಾಕ್ಸ್ ಸೀಡಲ್ಲಿ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಈವನ್ ಕೆಲವು ಸೊಪ್ಪುಗಳಲ್ಲಿ ಲೈಕ್ ಬಸಳೆ ಸೊಪ್ಪು, ನುಗ್ಗೆ ಸೊಪ್ಪು, ಸೊ ಇದರಲ್ಲಿ ಕೂಡ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಬಟ್ ಈ ಪ್ಲ್ಯಾಂಟಲ್ಲಿ ಇರುವಂಥ ಒಮೆಗಾ 3 ಫ್ಯಾಟಿ ಆಸಿಡ್ ಅಬ್ಸಾರ್ಪ್ಷನ್ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಇರೋರಾದರೆ, ಡಯಾಬಿಟಿಕ್ ಪೇಷಂಟ್ಸ್ ಆದರೆ ಒಂದು ಒಮೆಗಾ 3 ಸಪ್ಲಿಮೆಂಟ್ ತಗೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ನಾನ್ ವೆಜಿಟೇರಿಯನ್ಸ್ ಆದರೆ ರೆಗ್ಯುಲರ್ ಆಗಿ ಅವರ ಮೀಲಲ್ಲಿ ಯಾವುದಾದ್ರೂ ಮೀಲ್ಸ್ ಇದು ಮೀನುಗಳನ್ನು ಲೈಕ್ ಸಾರ್ಡೈನ್ ಅಥವಾ ತಾರ್ಲೆ ಅಥವಾ ಬಂಗಡೆ ಈ ಥರ ಮೀನುಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ನಮ್ಮ ನಟ್ಸ್ಗಳಲ್ಲಿ ಅಥವಾ ಹಾಲಲ್ಲಿ ಇದರಲ್ಲಿ ಕೂಡ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಈವನ್ 1000 mg ಅಥವಾ 500 mgದು ಒಮೆಗಾ 3 ಸಾಫ್ಟ್ ಜೆಲ್ಸ್ ಸಿಗುತ್ತೆ. ಅದು ಕೂಡ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಭಾಳಷ್ಟು ಕಾಂಪ್ಲಿಕೇಶನ್ಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. 5ನೇ ನ್ಯೂಟ್ರಿಯೆಂಟ್ ಮೆಗ್ನೀಷಿಯಂ. ಸೊ ನಮ್ಮ ನರಗಳ ಫಂಕ್ಷನ್ ಸರಿಯಾಗಿ ಆಗಲಿಕ್ಕೆ, ನಮ್ಮ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗಲಿಕ್ಕೆ, ಅದರೊಟ್ಟಿಗೆ ನಮ್ಮ ಎನರ್ಜಿ ಪ್ರೊಡ್ಯೂಸ್ ಆಗಲಿಕ್ಕೆ ಅಂದರೆ ATP ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಮೆಗ್ನೀಷಿಯಂ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಬೇಕು. ಸೊ ನಮ್ಮ ಈಗ ಡಯಾಬಿಟಿಸಲ್ಲಿ ನಾನು ಹೇಳಿದ್ದೇನೆ, ನಮ್ಮ ದೇಹದಲ್ಲಿ ಇರುವಂಥ ಇನ್ಕ್ರೀಸ್ಡ್ ಲೆವೆಲ್ಸ್ ಆಫ್ ಇನ್ಫ್ಲಮೇಷನ್ ಅಂದರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗೋದ್ರಿಂದಾನೇ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ. ಸೊ ಮೆಗ್ನೀಷಿಯಂ ಸಫಿಷಿಯೆಂಟ್ ಆಗಿ ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ಈ ಇನ್ಫ್ಲಮೇಷನ್ ಏನಿದೆ ಅದನ್ನು ಹತೋಟಿಗೆಯಲ್ಲಿ ಇಡ್ಬೋದು, ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ
ಹಾಗಾಗಿ ಭಾಳಷ್ಟು ಕಾಂಪ್ಲಿಕೇಶನ್ಸ್ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಮೆಗ್ನೀಷಿಯಮ್ದು ರಿಚೆಸ್ಟ್ ಸೋರ್ಸಸ್ ಯಾವುದು ಅಂತ ಕೇಳಿದರೆ ಎಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ತುಂಬ ಮೆಗ್ನೀಷಿಯಮ್ ನಮಗೆ ಸಿಗುತ್ತೆ. ಹೇಗೆ ನಮ್ಮ ಕ್ಲಾರೋಫಿಲ್ ಅಂತ ನಾವು ಏನು ಹೇಳ್ತೀವಿ, ನಮ್ಮ ಗಿಡಗಳಿಗೆ ನಮ್ಮ ಎಲೆಗಳಿಗೆ ಗ್ರೀನ್ ಕಲರ್ ಕೊಡುವಂಥ ಕ್ಲಾರೋಫಿಲ್ ಏನಿದೆ ಅದರ ಸೆಂಟರ್ ಆಟಮ್ ಏನಿದೆ ಅದು ಮೆಗ್ನೀಷಿಯಮ್. ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತುಂಬ ತಗೊಂಡ್ರೆ, ಅದು ನುಗ್ಗೆ ಸೊಪ್ಪು, ನಾನು ಈಗಾಗಲೇ ನುಗ್ಗೆ ಸೊಪ್ಪಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಗೋಧಿ ಹುಲ್ಲಿನ ರಸ ನೀವು ರೆಗ್ಯುಲರ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ, ನಿಮಗೆ ಸಫಿಷಿಯೆಂಟ್ ಆಗಿರುವಷ್ಟು ಮೆಗ್ನೀಷಿಯಮ್ ಸಿಗುತ್ತೆ. ಸೊ ಮೆಗ್ನೀಷಿಯಮ್ ಪ್ಲೇಸ್ ವೆರಿ ಮೇಜರ್ ರೋಲ್. ಅಂದರೆ ಈಗಿರೋ ಕೆಲವು ರಿಸರ್ಚಸ್ ಏನು ಪ್ರೂವ್ ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಮೆಗ್ನೀಷಿಯಮ್ಗೆ ಒಂದು ಒಳ್ಳೆ ರೋಲ್ ಇದೆ ಅಂತ. ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡಿ ಬ್ಲಡ್ ಗ್ಲೂಕೋಸನ್ನು ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಮೆಗ್ನೀಷಿಯಮ್ ಹ್ಯಾಸ್ ಎ ವೆರಿ ಮೇಜರ್ ರೋಲ್ ಟು ಪ್ಲೇ. ಸೊ ಹಾಗಾಗಿ ನಿಮ್ಮ ಒಂದು ಈ ಮೆಗ್ನೀಷಿಯಮನ್ನು ಏನಿದೆ ನಾವು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ರೆಗ್ಯುಲರ್ಲಿ ತಗೊಂಡ್ರೆ ನಮ್ಮ ಭಾಳಷ್ಟು ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಸೊ ಯೂಶಲಿ ಡಯಾಬಿಟಿಕ್ ಪೇಷಂಟ್ಸ್ ಹೇಳುವಂಥ ಮತ್ತೊಂದು ಕಂಪ್ಲೇಂಟ್ ಏನು ಅಂದರೆ ಲೈಕ್ ನನಗೆ ಒಂದು ಚೂರು ಫ್ರೆಶ್ನೆಸ್ ಇಲ್ಲ, ಲೈಕ್ ವೆಯ್ಟ್ ಲಾಸ್ ಆಗ್ತಾ ಇದೆ ಆ್ಯಂಡ್ ತುಂಬ ನಿಶಕ್ತಿ ಫೀಲ್ ಆಗ್ತಾ ಇದೆ, ನರೆಗಳು ವೀಕ್ನೆಸ್ ಇದ್ದಂಗೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಅಂಥ ಪೇಷಂಟ್ಸಲ್ಲಿ ನಾವು ಯಾವಾಗ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್, ಅದು ಮೆಗ್ನೀಷಿಯಮ್ ಸಿಟ್ರೇಟು ಈ ಥರ ಸಪ್ಲಿಮೆಂಟ್ಸ್ ಕೊಟ್ಟು ನೋಡಿದಾಗ ಆ್ಯಂಡ್ ದೇ ಹ್ಯಾವ್ ಟ್ರಮೆಂಡಸ್ ಚೇಂಜಸ್. ಅಂದರೆ ತುಂಬ ಚೆನ್ನಾಗಿ ಅವರದ್ದು ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಆ ಮೆಗ್ನೀಷಿಯಮ್ ತಗೊಳ್ಳೋದ್ರಿಂದ ನಮ್ಮ ರಕ್ತದಲ್ಲಿರುವಂಥ ಗ್ಲೂಕೋಸ್ ಏನಿದೆ ಅದು ಸೆಲ್ ಒಳಗೆ ಹೋಗಿ ಅಲ್ಲಿರುವಂಥ ಮೈಟೋಕಾಂಡ್ರಿಯಲ್ಲಿ ಎನರ್ಜಿ ಮೋಲಿಕ್ಯೂಲ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಮೆಗ್ನೀಷಿಯಮ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಹಾಗಾಗಿ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸನ್ನು ಡಯಾಬಿಟಿಕ್ ಪೇಷಂಟ್ಸ್ ತಗೊಂಡ್ರೆ ಅವರಿಗೆ ಇರುವಂಥ ಸುಸ್ತು ಕಡಿಮೆ ಆಗಲಿಕ್ಕೆ ಅಥವಾ ಎನರ್ಜಿ ಲೆವೆಲ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯೂಶುವಲ್ ರಕ್ತದಲ್ಲಿ ಅಂದರೆ ಅರೌಂಡ್ 1.7 to 2.2 mg/ml ಬ್ಲಡ್ ನಮಗೆ ಮೆಗ್ನೀಷಿಯಮ್ ಇರಬೇಕು. ಸೊ ಅದರಲ್ಲಿ ಯೂಶಲಿ ಚೆಕ್ ಮಾಡ್ಲಿಕ್ಕೆ ಹೋಗೋದು ತುಂಬ ಕಡಿಮೆ. ಅಂದರೆ ನಮಗೆ ಲೈಕ್ ಏನಾದರೂ ವೀಕ್ನೆಸ್ ಇದೆ ಅಥವಾ ಡಯಾಬಿಟಿಕ್ ಪೇಷಂಟ್ಸ್, ನಾವು ಯಾರು ಕೂಡ ಲೀಫಿ ವೆಜಿಟೇಬಲ್ ತಗೊಳ್ಳಿಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಡಲ್ಲ. ಸೊ ಹಾಗಾಗಿ ನಮ್ಮ ದಿವಸ ನಾವು ತುಂಬ ಹಸಿ ತರಕಾರಿಗಳನ್ನು, ತುಂಬ ಲೈಕ್ ಲೀಫಿ ವೆಜಿಟೇಬಲ್ಸನ್ನು, ಸೊಪ್ಪಿನ ಪಲ್ಯಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿದರೆ ನಮಗೆ ಸಫಿಷಿಯೆಂಟ್ ಆಗಿ ಅರೌಂಡ್ 300 to 420 ಮಿಲಿಗ್ರಾಮ್ ನಮಗೆ ಒಂದು ದಿವಸಕ್ಕೆ ಈ ವಿಟಮಿನ್ ಮೆಗ್ನೀಷಿಯಮ್ ಬೇಕು. ಸೊ ಹಾಗಾಗಿ ಚೆನ್ನಾಗಿ ನೀವು ಸೊಪ್ಪಿನ ಪಲ್ಯಗಳನ್ನು ಇನ್ಕ್ಲೂಡ್ ಮಾಡಿ, ನೀವು ದೋಸೆ ಆಗಲಿ, ಇಡ್ಲಿ ಆಗಲಿ, ಅನ್ನ ಆಗಲಿ, ಏನು ತಗೊಂಡ್ರೂ ಕೂಡ ಅದರೊಟ್ಟಿಗೆ ತುಂಬ ಸೊಪ್ಪಿನ ಪಲ್ಯಗಳನ್ನು ಇನ್ಕ್ಲೂಡ್ ಮಾಡಿದರೆ ಎರಡು ಬೆನಿಫಿಟ್ ಇದೆ. ಒಂದು, ನಮಗೆ ಸಫಿಷಿಯೆಂಟ್ ಆಗಿರುವಷ್ಟು ಮೆಗ್ನೀಷಿಯಮ್ ಸಿಗುತ್ತೆ ಆ್ಯಂಡ್ ಅದರೊಟ್ಟಿಗೆ ತುಂಬ ಚೆನ್ನಾಗಿ ಫೈಬರ್, ನಾರಿನಂಶ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಗ್ಲೂಕೋಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಮೆಗ್ನೀಷಿಯಮ್ ಇರೋದರಿಂದ ಲೈಕ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗುತ್ತೆ, ನಮಗೆ ಒಳ್ಳೆ ಅಂದರೆ ಎನರ್ಜಿ ಪ್ರೊಡ್ಯೂಸಿಂಗ್ ATP ಅಡೆನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ಸ್ ಏನಿದೆ ಅದು ಪ್ರೊಡ್ಯೂಸ್ ಆಗುತ್ತೆ. ನಿಮ್ಗೆ ಒಳ್ಳೆ ಶಕ್ತಿ, ನಮ್ಮ ಎನರ್ಜಿ ಲೆವೆಲನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ಸಫಿಷಿಯೆಂಟ್ ಆಗಿ ಮೆಗ್ನೀಷಿಯಮ್ ಕೂಡ ನಾವು ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ನಾನು ಈಗ ಹೇಳಿರುವಂಥ 5 ನ್ಯೂಟ್ರಿಯೆಂಟ್ಸ್ ಏನಿದೆ ಅದರಲ್ಲಿ ಫಸ್ಟ್ ವಿಟಮಿನ್ B12, ಎರಡನೇದು ಲೈಕ್ ವಿಟಮಿನ್ C, ಮೂರನೇದು ವೈಟಮಿನ್ D, ನಾಲ್ಕನೇದು ಒಮೆಗಾ 3 ಫ್ಯಾಟಿ ಆಸಿಡ್ ಆ್ಯಂಡ್ ಐದನೇದು ಮೆಗ್ನೀಷಿಯಮ್. ಸೊ ಈ 5 ಸಪ್ಲಿಮೆಂಟ್ಸನ್ನು ನೀವು ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ ಭಾಳಷ್ಟು ನಿಮಗೆ ಮುಂದೆ ಬರಲಿಕ್ಕಿರುವಂಥ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಯೂಶಲಿ ಎಲ್ಲರೂ ಏನು ಮಾಡ್ತಾರೆ, ನಮಗೆ ಕಾಂಪ್ಲಿಕೇಶನ್ ಡೆವಲಪ್ ಆಗೋ ತನಕ ವೆಯ್ಟ್ ಮಾಡಿ, ಕಾಂಪ್ಲಿಕೇಶನ್ ಆದಮೇಲೆ ಇದೆಲ್ಲ ತುಂಬ ಹೈ ಡೋಸಸಲ್ಲಿ ತಗೋಬೇಕಾಗತ್ತೆ. ಸೊ ಹಾಗೆ ಮಾಡಬೇಡಿ. ಡಯಾಬಿಟಿಸ್ ಡಯಾಗ್ನೋಸ್ ಆದರೆ ನೀವು ಇಮಿಡಿಯೇಟ್ಲಿ ಈ ಥರ ಸಪ್ಲಿಮೆಂಟ್ಸನ್ನು ಸ್ಟಾರ್ಟ್ ಮಾಡಿ, ರಕ್ತದಲ್ಲಿ ಬೇಕಾದ್ರೆ ಲೈಕ್ ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೆ ಇದರದೆಲ್ಲ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಯೂಶಲಿ ಏನಿದೆ ವೈಟಮಿನ್ B12 ಲೆವೆಲ್, ವೈಟಮಿನ್ D ಲೆವೆಲ್ಸು ತುಂಬ ಕಡಿಮೆನೇ ಇರುತ್ತೆ ಆ್ಯಂಡ್ ವೈಟಮಿನ್ C ಇಸ್ ಆಲ್ಸೋ ವೆರಿ ಮಚ್ ನೆಸರಿ ಫಾರ್ ದ ಬಾಡಿ. ಸೊ ಈ ಥರ ಸಪ್ಲಿಮೆಂಟ್ಸನ್ನು ಅಂದರೆ ಆಹಾರ ರೂಪದಲ್ಲೇ ತೊಗೊಂಡ್ರೆ ಸಾಕಾಗುತ್ತೆ ಇನಿಷಿಯಲ್ ಸ್ಟೇಜಸ್ಸಲ್ಲಾದರೆ. ಯಾವಾಗ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ ಆವಾಗ ಮಾತ್ರ ನಮಗೆ ಫುಡ್ ಸಪ್ಲಿಮೆಂಟು ಅಥವಾ ಮೆಡಿಸಿನ್ ಡೋಸೇಜಲ್ಲಿ ಈ ನ್ಯೂಟ್ರಿಯೆಂಟ್ಸನ್ನು ತಗೋಬೇಕಾಗುತ್ತೆ. ಇನಿಷಿಯಲಿ ನಮಗೆ ಡಯಾಬಿಟಿಸ್ ಡಯಾಗ್ನೋಸ್ ಆದ ಕೂಡಲೇ ನಾವೇನು ಮಾಡ್ಬೋದು, ಲೈಕ್ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಸೊಪ್ಪಿನ ಪಲ್ಯಗಳನ್ನೇ ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಮೊಟ್ಟೆ ಅಥವಾ ಹಾಲನ್ನೇ ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಆದಷ್ಟು ಈ ನ್ಯೂಟ್ರಿಯೆಂಟ್ಸ್ ನಾನೀಗ ಹೇಳಿರುವಂಥ ವೈಟಮಿನ್ಸು, ಮಿನರಲ್ಸು ಏನಿದೆ ಅದು ಇರುವಂಥ ಆಹಾರವನ್ನು ಹೆಚ್ಚಿಗೆ ಕನ್ಸ್ಯೂಮ್ ಮಾಡಿದರೆ ನಮಗೆ ಡಯಾಬಿಟಿಕ್ ಲೈಕ್ ಭಾಳಷ್ಟು ಕಾಂಪ್ಲಿಕೇಶನ್ಸ್, ಡಯಾಬಿಟಿಕ್ ನ್ಯೂರೋಪತಿ, ರೆಟಿನೋಪತಿ, ಕಾರ್ಡಿಯಾಕ್ ಪ್ರಾಬ್ಲಮ್ಸು, ನೆಫ್ರೋಪತಿ ಏನೇ ಇರ್ಬೋದು ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಎಲ್ಲರೂ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.